ಕೆಳಗಿನ ಪದಗಳನ್ನು ಬಳಸಿ ಖಾಲಿ ಜಾಗಗಳನ್ನು ತುಂಬಿರಿ. ತೇಲು, ನೀರು, ಬೆಳೆ, ಪೋಷಕಾಂಶಗಳು, ಪೂರ್ವಸಿದ್ಧತೆ. ಎ. ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸುವುದನ್ನು ಡ್ಯಾಶ್ ಎನ್ನುತ್ತಾರೆ. ಉತ್ತರ ಬೆಳೆ. ಬಿ. ಬೆಳೆಗಳನ್ನು ಬೆಳೆಸುವ ಮೊದಲು ಮಣ್ಣಿನ ಡ್ಯಾಶ್ ಮೊದಲ ಹಂತವಾಗಿದೆ. ಉತ್ತರ ಪೂರ್ವಸಿದ್ಧತೆ. ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ಡ್ಯಾಶ್. ಉತ್ತರ ತೇಲು. ಡಿ. ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೂರ್ಯಬೆಳಕು ಮತ್ತು ಮಣ್ಣಿನಿಂದ ಡ್ಯಾಶ್ ಅಗತ್ಯವಾಗಿವೆ. ಉತ್ತರ ಪೋಷಕಾಂಶಗಳು. 2. ಎ ಪಟ್ಟಿಯ ಪದಗಳನ್ನು ಬಿ ಪಟ್ಟಿಯೊಂದಿಗೆ ಹೊಂದಿಸಿ. ಎ. ಖರೀಫ್ ಬೆಳೆಗಳು, ರಬಿ ಬೆಳೆಗಳು, ರಾಸಾಯನಿಕ ಗೊಬ್ಬರಗಳು, ಸಾವಯವ ಗೊಬ್ಬರ. ಬಿ. ಇ. ಭತ್ತ ಮತ್ತು ಜೋಳ. ಡಿ. ಗೋಧಿ, ಕಡಲೆ, ಬಟಾಣಿ. ಬಿ. ಯೂರಿಯಾ ಮತ್ತು ಸೂಪರ್ಫಾಸ್ಫೇಟ್. ಸಿ. ಪ್ರಾಣಿತ್ಯಾಜ್ಯ, ಸಗಣಿ, ಮೂತ್ರ ಮತ್ತು ಸಸ್ಯತ್ಯಾಜ್ಯ. 3. ಪ್ರತಿಯೊಂದಕ್ಕೂ 2 ಉದಾಹರಣೆ ಕೊಡಿ. ಎ. ಖರೀಫ್ ಬೆಳೆ, ಭತ್ತ, ಜೋಳ. ಬಿ. ರಬಿ ಬೆಳೆ, ಗೋಧಿ, ಕಡಲೆ. 4. ಕೆಳಗಿನ ಪ್ರತಿಯೊಂದರ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ. ಎ. ಮಣ್ಣನ್ನು ಸಿದ್ಧಗೊಳಿಸುವಿಕೆ. ಬೆಳೆ ಬೆಳೆಸುವ ಮೊದಲು ಮಣ್ಣನ್ನು ಉಳುಮೆ ಮಾಡಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಮಣ್ಣಿನ ಸಿದ್ಧಗೊಳಿಸುವಿಕೆ ಎನ್ನುತ್ತಾರೆ. ಇದರಿಂದ ಬೇರುಗಳು ಚೆನ್ನಾಗಿ ಬೆಳೆಯುತ್ತವೆ ಮತ್ತು ಗಾಳಿ, ನೀರು ಸುಲಭವಾಗಿ ಒಣನುಗ್ಗುತ್ತವೆ. ಬಿ. ಬಿತ್ತನೆ. ಉತ್ತಮ ಗುಣಮಟ್ಟದ ಬೀಜಗಳನ್ನು ಸರಿಯಾದ ಅಂತರ ಮತ್ತು ಆಳದಲ್ಲಿ ಬಿತ್ತುವ ಪ್ರಕ್ರಿಯೆಯನ್ನು ಬಿತ್ತನೆ ಎನ್ನುತ್ತಾರೆ. ಸಿ. ಕಳೆ ನಿವಾರಣೆ. ಬೆಳೆಗಳ ಜೊತೆ ಬೆಳೆಯುವ ಅನಗತ್ಯ ಸಸ್ಯಗಳನ್ನು ಕಳೆಗಳು ಎನ್ನುತ್ತಾರೆ. ಅವನ್ನು ತೆಗೆದುಹಾಕುವ ಪ್ರಕ್ರಿಯೆಯನ್ನು ಕಳೆ ನಿವಾರಣೆ ಎನ್ನುತ್ತಾರೆ. ಡಿ. ಒಕ್ಕಣೆ. ಕೊಯ್ಲಿನ ನಂತರ ಧಾನ್ಯಗಳನ್ನು ಹುಲ್ಲಿನಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಒಕ್ಕಣೆ ಎನ್ನುತ್ತಾರೆ. 5. ರಾಸಾಯನಿಕ ಗೊಬ್ಬರಗಳು ಸಾವಯವ ಗೊಬ್ಬರಗಳಿಂದ ಹೇಗೆ ಭಿನ್ನವಾಗಿವೆ? ರಾಸಾಯನಿಕ ಗೊಬ್ಬರ ಕಾರ್ಖಾನೆಗಳಲ್ಲಿ ತಯಾರಿಸಲಾಗುತ್ತದೆ. ಪೋಷಕಾಂಶಗಳು ಹೆಚ್ಚು ಇರುತ್ತವೆ. ಮಣ್ಣಿನ ಫಲವತ್ತತೆ ಕಡಿಮೆ ಮಾಡಬಹುದು. ಉದಾಹರಣೆ ಯೂರಿಯಾ. ಸಾವಯವ ಗೊಬ್ಬರ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳಿಂದ ದೊರೆಯುತ್ತದೆ. ಹ್ಯೂಮಸ್ ಹೆಚ್ಚು ಒದಗಿಸುತ್ತದೆ. ಮಣ್ಣಿನ ಗುಣಮಟ್ಟ ಹೆಚ್ಚಿಸುತ್ತದೆ. ಉದಾಹರಣೆ ಗೋಮಯ ಗೊಬ್ಬರ. 6. ನೀರಾವರಿ ಎಂದರೇನು? ನೀರನ್ನು ಉಳಿಸುವ 2 ನೀರಾವರಿ ವಿಧಾನಗಳನ್ನು ವಿವರಿಸಿ. ನೀರಾವರಿ ಬೆಳೆಗಳಿಗೆ ನಿಯಮಿತ ಅವಧಿಯಲ್ಲಿ ನೀರು ಒದಗಿಸುವ ವಿಧಾನವನ್ನು ನೀರಾವರಿ ಎನ್ನುತ್ತಾರೆ. ನೀರನ್ನು ಉಳಿಸುವ 2 ವಿಧಾನಗಳು. 1. ತುಂತುರು ನೀರಾವರಿ. ನೀರನ್ನು ಮಳೆಯಂತೆ ಸಣ್ಣ ಹನಿಗಳ ರೂಪದಲ್ಲಿ ಬೆಳೆಗೆ ಸಿಂಪಡಿಸಲಾಗುತ್ತದೆ. ಇದು ನೀರಿನ ಉಳಿತಾಯಕ್ಕೆ ಸಹಾಯಕ. 2. ಹನಿ ನೀರಾವರಿ. ನೀರನ್ನು ಹನಿಹನಿಯಾಗಿ ಸಸ್ಯದ ಬೇರುಗಳಿಗೆ ಒದಗಿಸಲಾಗುತ್ತದೆ. ಇದು ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ. 7. ಒಂದು ವೇಳೆ ಖರೀಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಏನಾಗಬಹುದು? ಉತ್ತರ ಗೋಧಿ ಒಂದು ರಬಿ ಬೆಳೆಯಾಗಿದ್ದು ಇದಕ್ಕೆ ತಂಪಾದ ಹವಾಮಾನ ಮತ್ತು ಕಡಿಮೆ ಮಳೆಯ ಅಗತ್ಯವಿದೆ. ಖರೀಫ್ ಋತುವಿನಲ್ಲಿ ಹೆಚ್ಚು ಮಳೆಯಾಗುವುದರಿಂದ ಗೋಧಿ ಸರಿಯಾಗಿ ಬೆಳೆಯುವುದಿಲ್ಲ. ಇದರ ಪರಿಣಾಮವಾಗಿ ಬೆಳೆ ಹಾನಿಗೊಳಗಾಗಿ ಉತ್ಪಾದನೆ ಕಡಿಮೆಯಾಗುತ್ತದೆ. 8. ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲೆಯಾಗುವ ಪರಿಣಾಮವನ್ನು ವಿವರಿಸಿ. ಉತ್ತರ ಒಂದೇ ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನಲ್ಲಿರುವ ಪೋಷಕಾಂಶಗಳು ಕಡಿಮೆಯಾಗುತ್ತವೆ. ಇದರಿಂದ ಮಣ್ಣಿನ ಫಲವತ್ತತೆ ಕುಂಠಿತವಾಗಿ ಬೆಳೆಗಳ ಬೆಳವಣಿಗೆ ಹಾಗೂ ಉತ್ಪಾದನೆ ಇಳಿಕೆಯಾಗುತ್ತದೆ. 9. ಕಳೆಗಳು ಎಂದರೇನು? ಅವುಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು? ಉತ್ತರ ಬೆಳೆಗಳ ಜೊತೆಗೆ ಅನಗತ್ಯವಾಗಿ ಬೆಳೆಯುವ ಸಸ್ಯಗಳನ್ನು ಕಳೆಗಳು ಎನ್ನುತ್ತಾರೆ. ಇವು ಬೆಳೆಗಳಿಗೆ ಅಗತ್ಯವಾದ ನೀರು, ಪೋಷಕಾಂಶ ಮತ್ತು ಸೂರ್ಯಪ್ರಕಾಶವನ್ನು ಕಸಿದುಕೊಳ್ಳುತ್ತವೆ. ಕಳೆ ನಿಯಂತ್ರಣ ವಿಧಾನಗಳು. ಕೈಯಿಂದ ಕಳೆ ತೆಗೆಯುವುದು, ಉಳುಮೆ ಮಾಡುವುದು, ಕಳೆನಾಶಕಗಳನ್ನು ಉದಾಹರಣೆ 2,4-D ಸಿಂಪಡಿಸುವುದು. 10. ಕಬ್ಬಿನ ಬೆಳೆ ಉತ್ಪಾದನೆಯ ಪರಿಕಲ್ಪನಾ ಹರಿವು ನಕ್ಷೆ. ಮಣ್ಣನ್ನು ಸಿದ್ಧಗೊಳಿಸುವುದು, ಬಿತ್ತನೆ, ಗೊಬ್ಬರ ನೀಡಿಕೆ, ನೀರಾವರಿ, ಕಳೆ ನಿಯಂತ್ರಣ, ಕೊಯ್ಲು, ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳುಹಿಸುವುದು. 11. ಪದಜಾಲದ ಉತ್ತರಗಳು. ಖರೀಫ್, ಪೂರ್ವಸಿದ್ಧತೆ, ಎರೆಹುಳು, ಲೆವೆಲರ್, ಕೂರಿಗೆ, ಯೂರಿಯಾ, ರೈಸೋಬಿಯಂ, ನೀರಾವರಿ, ತುಂತುರು ನೀರಾವರಿ, ಕಳೆಗಳು, ಕೊಯ್ಲು, ಒಕ್ಕಣೆ, ರಾಟೆ ವಿಧಾನ, ಬೆಳಸರದಿ ಪದ್ಧತಿ, ಎಡೆಕುಂಟಿ. ಈ ವಿಡಿಯೋ ತಯಾರಿಸಲು ತುಂಬಾ ಪರಿಶ್ರಮ ಪಟ್ಟಿದ್ದೇವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ ಪ್ರಾರ್ಥನಾ ಮಾಡುತ್ತಿದ್ದೇವೆ.